ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ಎಡಿಷನ್. ಹೋಪ್ ಆಲ್ ಆರ್ ಗುಡ್. ಸೊ ಇವತ್ತು ನಾವು ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವಂತಹ ಆ್ಯನ್ ಐಡಿಯಲ್ ಕ್ವಿಕ್ ಗೆಟ್ ಅವೇ ಫ್ರಮ್ ನಮ್ಮ ಬೆಂಗಳೂರು, ಹಾಗೆ ಅ ಮಸ್ಟ್ ವಿಸಿಟ್ ಪ್ಲೇಸ್ ಇಫ್ ಯು ಲಿವ್ ಅರೌಂಡ್ ಬೆಂಗಳೂರು ಅಂತಲೇ ಹೇಳ್ಬೋದು. ಮತ್ತು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಸೂಕ್ತ ಜಾಗನೇ ಇದಾಗಿದೆ ಫ್ರೆಂಡ್ಸ್. ಹಾಗೇ ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ, ಈ ಜಾಗವನ್ನು ನಯಾಗ್ರಾ ಫಾಲ್ಸ್ ಆಫ್ ಇಂಡಿಯಾ ಅಂತಲೂ ಸಹ ಹೇಳ್ತಾರೆ. ಸೊ ನೀವೀಗಾಗಲೇ ಗೆಸ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಯು ಆರ್ ರೈಟ್, ಇಟ್ ಈಸ್ ಹೊಗೆನಕಲ್ ಫಾಲ್ಸ್. ಸೊ ಇವತ್ತು ನಾವು ಹೋಗ್ತಾ ಇರುವಂತಹ ಜಾಗ ಹೊಗೆನಕಲ್ ಫಾಲ್ಸ್. ಬನ್ನಿ ನೋಡೋಣ ಹೊಗೆನಕಲ್ ಫಾಲ್ಸ್ ಹೇಗಿದೆ, ಯಾವ ಟೈಮಲ್ಲಿ ನಾನು ಹೋಗ್ತಾ ಇದ್ದೀನಿ, ಸೊ ಯಾವ ಕಡೆಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಹೊಗೆನಕಲ್ ಫಾಲ್ಸ್ಗೆ 2 ಕಡೆಯಿಂದ ಹೋಗ್ಬೋದು. ಒಂದು ಕರ್ನಾಟಕ ಸೈಡಿಂದ ಹಾಗೂ ಇನ್ನೊಂದು ತಮಿಳ್ನಾಡು ಕಡೆಯಿಂದ. ಸಪೋಸ್ ನೀವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ತಮಿಳ್ನಾಡು ಕಡೆಯಿಂದ ಹೋಗೋದು ಬೆಸ್ಟ್. ಸೊ ನಾನಿವತ್ತು ಸಹ ಹೋಗ್ತಾ ಇರುವಂತಹ ಜಾಗ ತಮಿಳ್ನಾಡು ಸೈಡಿಂದ ನಾನು ಹೋಗ್ತಾ ಇದ್ದೀನಿ, ಹೊಸೂರು ಕಡೆಯಿಂದ. ಹಾಗಾಗಿ ದಿಸ್ ಇಸ್ ದ ವೇ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಹೋಗುವ ದಾರಿಲಿ ನೀವು ಅತಿ ಸುಂದರವಾಗಿರುವಂತಹ ಬೆಟ್ಟ ಗುಡ್ಡ ಮರಗಳ ಮಧ್ಯದಲ್ಲಿ ರಸ್ತೆಯಲ್ಲಿ ನಾವು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಬೆಸ್ಟ್ ಸೀಸನ್ ಯಾವುದಪ್ಪ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಅಂತಂದರೆ ಮಾನ್ಸೂನ್ ಸೀಸನ್, ಎಸ್ಪೆಷಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆಗಷ್ಟೇ ಮಳೆ ಬಂದು ನದಿ ತುಂಬ ಚೆನ್ನಾಗಿ ತುಂಬಿರುತ್ತೆ. ಹಾಗೆ ನಿಮಗೆ ಕ್ರೌಡ್ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಪ್ಲೀಸ್ ಅವಾಯ್ಡ್ ವೀಕೆಂಡ್ಸ್ ಫ್ರೆಂಡ್ಸ್. ಸೊ ವೀಕ್ ಡೇಸಲ್ಲಿ ನೀವು ಹೋದರೆ ಅಷ್ಟೊಂದು ಕ್ರೌಡ್ ಇರಲ್ಲ. ನಾನೀಗ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ನಿಮಗೆ ಕಾಣಿಸೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೇನೇ ಹೊಗೆನಕಲ್ ಟೌನ್ ನಾವು ಎಂಟ್ರಿ ಆಗಿದ್ದೀವಿ. ಇವ್ರನ್ನ ಸ್ವಲ್ಪ ದಾರಿ ಕನ್ಫ್ಯೂಸ್ ಆಗಿದ್ದರಿಂದ ನಾವು ಕೇಳಿದ್ವಿ. ಸೊ ಅವ್ರು ನಮ್ಮನ್ನ ಗೈಡ್ ಮಾಡ್ತಾಯಿದ್ರು ಹೀಗೆ ಹೋಗಿ ಅಂತ. ಸೊ ಅವ್ರನ್ನ ಕೇಳ್ಕೊಂಡು ನಾವು ಮುಂದೆ ಹೊರಟ್ವಿ. ಸೊ ನಿಮ್ಗೆ ಇಲ್ಲಿ ಹೋಗುವಾಗಲೇ ನಿಮಗೆ ದಾರಿಲೇ ಇರ್ತಾರೆ ತುಂಬ ಜನ. ನೀವು ಬೋಟಿಂಗ್ ಹೋಗ್ತೀರಾ, ಅಡುಗೆ ಮಾಡಿ ಕೊಡಬೇಕಾ, ಅದೆಲ್ಲ ತುಂಬ ಜನ ನಿಮ್ಮನ್ನು ಕೇಳ್ತಾನೆ ಇರ್ತಾರೆ. ದಾರಿ ತುಂಬ ಗಾಡಿನ ನಿಲ್ಲಿಸ್ಬಿಟ್ಟು ವೆಹಿಕಲ್ಸ್ನ ಕೇಳ್ತಾನೆ ಇರ್ತಾರೆ, ಹಾಗೂ ಫಾಲೋ ಮಾಡ್ಕೊಂಡು ಸಹ ಬರ್ತಾರೆ. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಅವ್ರ ಜೊತೆ ನೀವೇನು ಮಾತಾಡ್ಕೋತೀರಾ, ಎಷ್ಟು ಅಮೌಂಟ್ಗೆ ಬೋಟಿಂಗ್ ಹೋಗ್ತೀರಾ, ಕುಕ್ಕಿಂಗ್ ಕೊಡೋ ಹಾಗಿದ್ರೆ ಸೊ ಎಷ್ಟು ಅಮೌಂಟ್ ಮಾತಾಡ್ಕೋತೀರಾ ಮೊದಲೇ ಮಾತಾಡಿಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇನ್ನು ಫಸ್ಟ್ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಮುಂದೆ ಹೋಗುವ ಅಂತ ಹೇಳಿ ಪಾರ್ಕಿಂಗಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಮಗೆ. ಹಾಗಾಗಿ ಅದೇ ರೋಡಲ್ಲಿ ಪುನಃ ಸುತ್ತುತ್ತಾ ಇದ್ದೀವಿ. 2 ಸರಿ ಸುತ್ತಕೊಂಡು ಫೈನಲಿ ವಿ ಹ್ಯಾವ್ ರೀಚ್ಡ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಪಾರ್ಕಿಂಗಲ್ಲಿ ನಾವು ಮಾಡಿಬಿಟ್ಟು ಗಾಡಿನ ಸೊ ಇಲ್ಲಿ ಬಂದ್ವಿ. ಇಲ್ಲಿ ಕಾಣಿಸ್ತಿದ್ದಾರಲ್ವ, ಇವ್ರ ಹೆಸರು ಪೆರುಮಾಳ್ ಅಂತ ಹೇಳಿ. ಇವರು ನಾವು ಎಂಟ್ರಿ ಆದ್ವಲ್ಲ ಹೊಗೆನಕಲ್, ಅಲ್ಲಿಂದನೇ ಬರ್ತಾಯಿದ್ದಾರೆ. ಆ್ಯಕ್ಚುಲಿ ಎಂಟ್ರೆನ್ಸಿಂದನೇ ನಮ್ಮ ಜೊತೆನೇ ನಮ್ಮ ಹಿಂದೆನೇ ಬಂದು ಬೋಟಿಂಗ್ ಹೋಗ್ತೀರಾ ಅದೆಲ್ಲ ಕೇಳ್ತಾಯಿದ್ರು. ಹಾಗೆ ಇಲ್ಲಿ ನಾವು ಹೊರಡುವಾಗ ಡ್ರೈ ಫಿಶ್ ಸಹ ಮಾರ್ತಾ ಇರ್ತಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡ್ರೈ ಫಿಶ್ ಇಷ್ಟದವರಾಗಿದ್ದರೆ ನೀವು ಇಲ್ಲಿ ತಗೋಬೋದು. ಒಂದು ಸೇರಿಗೆ 100 ರೂಪೀಸ್ ಹೇಳ್ತಿದ್ರು ಅವರು. ಹಾಗೆ ದಾರಿಲಿ ನಾವು ಹೋಗೋಣ ಫಾಲ್ಸ್ ಕಡೆ ಅಂತ ಹೇಳಿ ಹೋಗುವಾಗ ಸೊ ಸುಮಾರು ಜನ ನಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ, ಅಡುಗೆ ಮಾಡಲಿಕ್ಕಿದೆಯಾ, ಇದು ಮಾಡಿ ಕೊಡ್ತೇವೆ, ಬನ್ನಿ ಮೀನು ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಹಾಗೆ ನೀವು ನದಿ ಮೀನು ತಿನ್ನೋರು ಇಷ್ಟಪಡೋರಿದ್ದರೆ ಯು ಕ್ಯಾನ್ ಗೋ ಅಹೆಡ್ ಫ್ರೆಂಡ್ಸ್. ಕೆಲವರು ನದಿ ಮೀನು ತಿನ್ನೋದಿಲ್ಲ. ಸೊ ಇಲ್ಲಿ ನಾವು ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ ನದಿ ಮೀನನ್ನು. ಯಾಕಂದರೆ ಈ ಜಾಗದಲ್ಲಿ ಮೀನು ಸಾರು ಮತ್ತು ಮೀನು ಫ್ರೈ ಆ್ಯಕ್ಚುಲಿ ತುಂಬ ಫೇಮಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟ್ರೈ ಮಾಡುವ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಚೆನ್ನಾಗಿರುತ್ತೆ, ಅದು ನೋಡಲ್ಲಿ 3 kg ತಲವಾಲ ಕೊಡೋದು
தலவாழை குழம்பு இது ஒரு 3 kg போட்டிங்கன்னா ஒரு 2 பீஸ் வரும். அது எவ்வளோ இருக்கும்? இது 1 kg 800 ಮಿಕ್ಸ್ ತಗೋ, ಒಂದೇ ತಗೊಂಬೇಡ, ಮಿಕ್ಸ್ ತಗೋ. ಮಿಕ್ಕಿದ್ರೆ ಡಬ್ಬಾಗ ಹಾಕೋ. ಹಾಂ, ಡಬ್ಬಾಗ ಹಾಕೋ, 2 ದಿವಸ ತಿನ್ನ. ಇದು ಅದು ಒಂದು ಹೇಳ್ತೀರ ಮಹಾಲಕ್ಷ್ಮಿ ಕ್ಯಾಮ್ರಾ ಶಾಪಿಂಗ್ ಬಿಡೋದು ಮಾಡ್ತಾರೆ. ಎರಡು ಮೀನನ್ನು ತಗೊಂಡ್ವಿ. ಒಂದು ಹಾಗೆ ಇಲ್ಲಿ ಮುಂದೆ ಬಂದು ಕ್ಲೀನ್ ಮಾಡಲಿಕ್ಕೆ ಅವರೇ ಜನನ ತೋರಿಸ್ತಾರೆ, ಬೇರೆ ಜನ ಇರ್ತಾರೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ. ಸೊ ಕ್ಲೀನ್ ಮಾಡೋದಕ್ಕೆ ನಾವಿಲ್ಲಿ ಅಮೌಂಟ್ ಪೇ ಮಾಡಬೇಕು. ಐ ಥಿಂಕ್ 60 ರೂಪೀಸ್ ಕೊಟ್ವಿ ನಾವು ಪೇ ಮಾಡೋದಕ್ಕೆ, ಕ್ಲೀನ್ ಮಾಡಲಿಕ್ಕೆ. ಸೊ ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ಚಿತ್ರ ಅಂತ ಇವರು, ಸೊ ಇವರೇ ನಮಗೆ ಕುಕ್ ಮಾಡಿ ಕೊಟ್ಟಿದ್ದು. ಚಿತ್ರ ಅವರು மாத்தாடுதாரு இவங்க பண்ணி. என் பேர் வந்து சித்ரா. ரேட் வந்து 200 ரூபாய் வாங்குறோம். உங்களுக்கு 300 ரூபாய். ಕನ್ನಡದಲ್ಲೂ ಹೇಳಿ, ಕನ್ನಡದಲ್ಲೂ ಹೇಳಿ, ತಮಿಳಲ್ಲೂ. 1 kg ಫಿಶ್ ಮಾಡ್ಬೇಕಾರೆ 200 ರೂಪಾಯಿ ತೆಗಿತೇವೆ ಫ್ರೈಗೆ ಅಂದ್ರೆ. ಸಾಂಬಾರಿಗೆ ಅಂದ್ರೆ 300 ರೂಪಾಯಿ ತೆಗಿತೀವಿ. ಓಕೆ ಅಷ್ಟೇ. ಮೀನೆಲ್ಲ ರೈಸಿಗೆ 200 ರೂಪಾಯಿ ತೆಗಿತೀವಿ 1 kgಗೆ. ಓಕೆ, ರೈಸ್ ನಮಗೆ ನಾವು ತಗೊಂಬರ ಹೋಗಿದ್ರೆ ತಗೊಂಬಂದು ಕೊಟ್ಟು ಮಾಡಿ ಕೊಡ್ತೀರಾ? ಅದಕ್ಕೆ ಏನು 100 ರೂಪಾಯಿ ತೆಗಿತೀವಿ ಬಡಿಸ್ಕೊಡಕ್ಕೆ ಅಷ್ಟೇ. ಮೀನೆಲ್ಲ ಹೇಗೆ, ಎಷ್ಟು ಹೇಗೆ? ಮೀನೆಲ್ಲ ನಿಮ್ದು, ನಮ್ಮದು ಮೆಟೀರಿಯಲ್ ಮಾತ್ರ ನಮ್ದು. ಮೆಟೀರಿಯಲ್ ಮಾತ್ರ ನಿಮ್ಮದು. ಓಕೆ. ಸೊ ಮೀನು ಸಾರು ಮತ್ತೆ ಫ್ರೈ ಮಾಡಿ ಕೊಡ್ತೀರಾ? ರಸ ಮಾಡ್ಕೊಡ್ತೀವಿ. ರಸಮ್ಮು ಮಾಡ್ತೀರಾ? ಸರಿ. ಮಟನ್ ಚಿಕನ್ ತಂದು ಕೊಟ್ರಿ ಅದು ಮಾಡ್ಕೊಡ್ತೀವಿ. ಎಷ್ಟೊತ್ತು ಆಗ್ಬೋದು ಮಾಡೋಕ್ಕೆ ನೀವು ಇಷ್ಟು ಅಡುಗೆ? ನಾವು ಒಂದು 2 hours ಆಯ್ತತೆ. ಮೆಟೀರಿಯಲ್ ಮಸಾಲೆ ಎಲ್ಲ ರುಬ್ಬಿ ಮಾಡಕ್ಕೆ. ಓಕೆ, ನೀವೇ ಮಾಡ್ತೀರಾ? ಫ್ರೆಶ್ ಆಗಿ ನೀವೇ? ಹೋಟೆಲ್ ಥರ ಎಲ್ಲ ಇದೆ, ಮನೆ ಫುಡ್ ಥರ. ಆಯ್ತು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀರಾ? ಮೇಡಮ್ ಮಾಡ್ತೀವಿ. ಓಕೆ, ಸರಿ. ಇವಾಗ ಒಳ್ಳೆ ಹಚ್ತಾ ಇದ್ದೀನಿ. ನಿಮಗೆ ಫಸ್ಟ್ ಬೋಲ್ ನಿಮ್ಮ ಕೈಲಿ. ಹೌದಾ? ಒಳ್ಳೇದಾಗ್ಲಿ. ಅದು ಮಣ್ಣಿಂದ ಒಳೆ ತಂದು ಅದು ಒಳಗಡೆ ಮಡಿಗೆ ನಾವು ಮಣ್ಣು ಹಾಕಿ ಅದೆಲ್ಲ ಕುಸಿ ಓಡೋದು. ಓಡಿಂದ ಒಣದು. ಓಡು ಅಂದ್ರೆ ಸರಿ 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 ಸರಿ. ಬೆಂಕಿ ಸುಟ್ಟು ಕೊಡ್ತಾರೆ ಒಳೆ. ಓಕೆ, ಇದು ಹೇಳು. ಒಳೆ ಥರ. ಹಾ, ಈ ಥರನಾ? ಈ ಥರ ತಂದು ನಾವು ಒಳಗಡೆ ಮಡಿಗೆ ಒಲೆನ ಮೇಲೆ ಮಣ್ಣು ಹಾಕ್ತೀರಾ? ಸಾಣಿ ಅದೆಲ್ಲ ಹಾಕಿ. ಸರಿ ಸರಿ ಸರಿ. ಹಸಿರು ಸಾಣಿ ತೆಗ್ದು. ಹಾಂ ಹಾಂ ಹಾಂ. ಇಲ್ಲಿ ಆಲ್ರೆಡಿ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀರಾ? ಬೇಯ್ತಾ ಇದೆ ಸಾರು. ಮೀನು ಸಾರು ಅದು ಫ್ರೈಗೆ ರೆಡಿ ಇದೆ. ಈ ಥರ ಮಸಾಲೆ ಹಾಕಬೇಕು ಫ್ರೈಗೆ. ಈ ಥರ ಮಸಾಲೆ ಮೀನು ಸಾರಿಗೆ ಆ ಥರ. ಓಕೆ ಓಕೆ. ಸೊ ಇದು ಒರಳ್ಕಲ್ಲು, ಇದರಲ್ಲೇ ರುಬ್ತಾರೆ. ಸೊ ಇವ್ರು ರೆಡಿ ಮಾಡ್ತಾರೆ. ನಿಮ್ಮ ಹೆಸರೇನು? ವಸಂತ. ನೀವು ಮಸಾಲ ಮಾಡಿ ಕೊಡ್ತೀರಾ ಇವ್ರಿಗೆ? ನಿಮ್ಮ ಜೊತೆ ನಿಮ್ಮ ಅಕ್ಕ? ಓ ಸರಿ ಸರಿ ಸರಿ. ನಿಮ್ಮ ಹೆಸರು? ಚಿತ್ರ ಮತ್ತು ವಸಂತ. ಓಕೆ, ಇವರು ಚಿತ್ರ, ಇವರು ವಸಂತ. ಸರಿಮಾ, ಮಾಡಿ ಕುತ್ಕೊಳ್ಳಿ. ನೀವು ಕಾಣ್ತೀರಾ ಅವಾಗ? ಅದೇ ಮಾಡ್ತಾ ಇರೋದು. ವಿ ಡೂಯಿಂಗ್ ದಟ್. ಸೊ ಫಿಶ್ ಎಲ್ಲ ರೆಡಿಯಾಗಿದೆ. ಅವರೇನೋ ಕೌಂಟ್ ಮಾಡಿ ನಾನು ಹೇಳ್ತೇನಂತ ಹೇಳ್ತಾಯಿದ್ರು. ಸೊ ಫ್ರೈಗೆ ಇಷ್ಟು ಪೀಸ್ ಇದೆ ಮತ್ತು ಕರಿ ಮಾಡಲಿಕ್ಕೆ ಇಷ್ಟು ಪೀಸ್ ಇದೆ ಅಂತ ಹೇಳಿ ಕೌಂಟ್ ಮಾಡಿ ನಮ್ಗೆ ಹೇಳ್ತಾಯಿದ್ರು. ಸೊ ಅಷ್ಟೊತ್ತಿಗೆ ನೀವು ಬೋಟಿಂಗ್ ಹೋಗೋ ಆಗಿದ್ರೆ ಹೋಗಿಬಿಟ್ಟು ಬನ್ನಿ ಅಂತ ಸಹ ನಮಗೆ ಸಜೆಸ್ಟ್ ಮಾಡಿದ್ರು. ಸೊ ನಾವು ಬೋಟಿಂಗ್ ಎಲ್ಲ ಹೋಗಿ ಬರುವ ಹೊತ್ತಿಗೆ ಇವರು ಅಡಿಗೆ ಎಲ್ಲ ಮಾಡಿ ರೆಡಿ ಇಟ್ಟಿರ್ತಾರೆ ಅಂತ. ಸೊ ನಾವಿವಾಗ ಬೋಟಿಂಗ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಸೊ ಬನ್ನಿ ಹೋಗೋಣ, ಬೋಟಿಂಗ್ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬಂದು ಆಮೇಲೆ ನೋಡೋಣ.
ಇನ್ನು ಬೋಟಿಂಗ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಅಂದರೆ 4 ಮೆಂಬರ್ಸ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು 1500 ಚಾರ್ಜ್ ಮಾಡ್ತಾರೆ ಇಲ್ಲಿ. ಹೇಳಿ ಇರು ಹೇಳ್ತಾರೆ. ಹಾಂ ಓಕೆ ನಮಗೆ 1000 ರೂಪಾಯಿ ನಾವೆಲ್ಲ ತಯಾರು ಮಾಡ್ಬೋದು. ಓಕೆ ನೀವು ಅಲ್ಲೇ ಎಂಜಾಯ್ಮೆಂಟ್ ಮಾಡಬೇಕು. ಎಷ್ಟೇ ಟೈಮ್ ಬೇಕು ನಾವು ಎಷ್ಟು ಮಾತಾಡ್ಬೋದು. ಓಕೆ ಸರಿ ಅಂದರೆ ಹಿಂಗೆ ನೋಡ್ಬೋದು. ಡಿಸೈಡ್ ಮಾಡಿರೋದ್ರಿಂದ ಸೊ ಅಲ್ಲಿ 4 ಜನದ ಮೇಲೆ ಜಾಸ್ತಿ ಯಾರನ್ನು ತಗೊಂಡು ಹೋಗಲ್ಲ. ಹಾಗೆ ನಮ್ಗೆ ಲೈಫ್ ಜಾಕೆಟ್ ಸಹ ಕೊಡ್ತಾರೆ. ಸೊ ಹಾಕ್ಕೊಂಡು ಬೋಟಿಂಗ್ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ನಾವೆಲ್ಲ. ಸೊ ನೋಡ್ಬೋದು ಕ್ರೌಡ್ ತುಂಬ ಕಡಿಮೆ ಇತ್ತು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಆಗಲೇ ವೀಕ್ ಡೇಸ್ ಆಗಿರೋದ್ರಿಂದ ಕ್ರೌಡ್ ತುಂಬಾ ಕಮ್ಮಿ ಇದೆ. ಸೊ ನೀವು ಆರಾಮಾಗಿ ಬೋಟಿಂಗ್ ಹೋಗಿ ಬರ್ಬೋದು. ಸೊ ವೆರಿ ಎಕ್ಸೈಟೆಡ್ ನೋಡೋಣ ಅಂತ ಹೇಳಿ. ಸೊ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ ಬೋಟಿಂಗ್ ಹೋಗಲಿಕ್ಕೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಬೋಟಿಂಗ್ ಅಂತ ಹೇಳಿ. ಲೆಟ್ಸ್ ಸಿ. ನಮ್ಮ ಅದು ತುಂಬ ಖುಷಿಯಾಗಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಎಸ್ ಯಾ ಗುಡ್. ಸೊ ಲೆಟ್ಸ್ ಸಿ ನಾವು. ಸೊ ಇದು ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀವಿ ಬೋಟಿಂಗು. ನನ್ನ ಮಗ ಸ್ವಲ್ಪ ಎಕ್ಸೈಟ್ ಆಗಿದ್ದಾನೆ, ಯಾಕಂದರೆ ಅವನು ಆಲ್ರೆಡಿ ಸುಮಾರು ಸರಿ ಹೋಗಿ ಬಂದಿದ್ದಾನೆ. ನೋಡೋಣ ಹೇಗಿದೆ ಇಲ್ಲಿ ಬೋಟಿಂಗ್ ಅಂತ. ಸೊ ನಮ್ಮ ಕಾವೇರಿ ಎಷ್ಟು ಚಂದ, ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲಿಗೋ ಒಂದು ಸೇರ್ತಾ ಇದ್ದಾಳೆ ನಮ್ಮ ಕಾವೇರಿ ಅಲ್ವಾ. ಇಲ್ಲ உங்களுக்கெல்லாம் ஈக்குவல் வரும். நம்ம இவ்வளோ தண்ணி வச்சு நீச்சல் கற்றுக்கலாம். நீச்சல் தெரிஞ்சிச்சு. இவ்வளோ தண்ணி வச்சு நீச்சல் கற்றுக்கலாம் இது மேடம். அது என்னங்க அங்கே ஜனங்கள் இருக்காங்க. குருஜி தான் அந்த மாதிரி நின்று இப்படியே ரிட்டர்ன் அந்த உள்ளெல்லாம் விடுறதில்ல, அலோடு இல்லைங்களா? அது மேலே நின்றுட்டு இப்படியே ரிட்டர்ன் ரிட்டர்ன் பண்ணலாம். அப்போ அந்த பக்கம் போகக்கூடாது. அந்த பக்கம் நிறைய எல்லாம் கூட்டி போய் கொண்டுட்டாங்க மேடம். அதான் கேஸ் போட்டாலும். ஆமாங்களா? ஆமாம். ஓ உள்ள ஃபுல்லாக காடு. ஓ ஆமாங்களா? திடீர் கொக்கரை. ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮುಖಾಂತರ ಹರಿದು ನಂತರ ತಮಿಳುನಾಡಿನಲ್ಲಿರುವಂತಹ ಧರ್ಮಪುರಿ ಜಿಲ್ಲೆಗೆ ಸೇರುವಂತಹ ಈ ನಮ್ಮ ಕಾವೇರಿ ಎಷ್ಟು ಪವಿತ್ರಳು ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ನಮ್ಮ ಕಾವೇರಿ ಬಗ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಈ ಬೋಟಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ನಾವು ನಮ್ಮ ಕರ್ನಾಟಕದ ಭಾಗವನ್ನು ಸಹ ಈ ಕಡೆಯಿಂದನೇ ನೋಡ್ಬೋದು. ಹಾಗೆ ಅಲ್ಲಿಂದ ಸಹ ನಾವು ತಮಿಳುನಾಡಿನ ಭಾಗವನ್ನು ಸಹ ನೋಡ್ಬೋದು. ಗೈಸ್ ಇಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇಲ್ಲಿ ಕಾಣಿಸ್ತಿದೆ ಕೆಲವರು ಫಿಶಿಂಗ್ ಸಹ ಮಾಡ್ತಾಯಿದ್ರು. ಆದರೆ ಮೀನುಗಳ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ಮೀನುಗಳು ಸಿಗ್ತಾ ಇಲ್ಲ ಅಂತಲೂ ಸಹ ಹೇಳ್ತಾಯಿದ್ರು. ಆ್ಯಕ್ಚುಲಿ ಹೊಗೆನಕಲ್ ಫಾಲ್ಸಲ್ಲಿ ಸಿಕ್ಕೋ ಮೀನುಗಳು ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಆಂಧ್ರ ಪ್ರದೇಶದಿಂದ ಮೀನುಗಳನ್ನ ತರಿಸ್ಕೊಂಡು ಅಲ್ಲಿ ಅಡುಗೆ ಎಲ್ಲ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ಬೋಟಿಂದ ನಾವು ಮಾಡಿರೋಂತಹ ವಿಡಿಯೋ. ಇದು ಸುತ್ತ ನದಿ ಮಧ್ಯದಲ್ಲಿಂದ ಸುತ್ತ ವಿಡಿಯೋ ಮಾಡಿದಾಗ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಗೈಸ್. ಇವಾಗ ರಶ್ ಕಮ್ಮಿ ಮೇಡಮ್. ಸ್ಯಾಟರ್ಡೆ ಬಂದ್ರೆ ಜಾಸ್ತಿ ಜನ. ಸ್ಯಾಟರ್ಡೆ ಸಂಡೇ ಜಾಸ್ತಿ. ಓಹೋ ಸರಿ. ಕೊಡ್ರಿ ನೀವು. ಹೌದಾ? 400. ನೀವೆಲ್ಲ ಕ್ಯೂದಲ್ಲಿ ಇರಬೇಕು. ಓ ಪರವಾಗಿಲ್ಲ, ನಾವು ಲಕ್ಕಿ ಅವಾಗ ಬೇಗ ಸಿಕ್ಕಿದೆ. ನೀರು ಬೀಳ್ತಿದೆ ಫಾಲ್ಸ್. ಮೇಲೆ ಅಲ್ಲಿ ಬರುವಾಗ ಅಷ್ಟೇ. ಅಲ್ಲಿ ಮೇಲೆ ಹೋಗಂಗಿಲ್ಲ, ಅಲ್ಲಿ ಲಾಸ್ಟ್ ಅಂದ್ರು ಅವರು. ಅದ್ರ ಮೇಲೆ ಹೋಗಂಗಿಲ್ಲ. ತುಂಬ ಆಳ ಇಲ್ವಾ? 20 ಫೀಟ್ 20 ಅಡಿ. ಇಲ್ಲ ಅದೊಂದು ಖುಷಿ ಅಮ್ಮ. ಅವಾಗ ಮಕ್ಳಿಗೆ ಅದೇ ಅಲ್ವಾ.
ಸೊ ಹಾಗೆ ಮುಂದೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ನಾವು ಈ ಫಾಲ್ಸ್ನ ಏರಿಯಲ್ ವ್ಯೂಯಿಂದ ನೋಡಿದ್ರೆ ಸಖತ್ತಾಗಿರುತ್ತೆ ಗೈಸ್. ಸೊ ನೀವು ನೋಡಿರ್ತೀರ ಸುಮಾರು ವೀಡಿಯೋಗಳು. ಸೊ ಏರಿಯಲ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸರಿ ಅಂತ ಹಾಗೆ ಮುಂದೆ ಬರ್ತಾ ಇದ್ದೀವಿ. ಅಲ್ಲೊಂದು ಫಾಲ್ಸ್ ಇದೆ. ಅಲ್ಲಿ ಅದನ್ನು ನೋಡ್ತಾ ಇರುವಾಗಲೇ ಅನಿಸ್ತದೆ ಏನೋ ಹೊಗೆ ಬರ್ತಾ ಇದೆ. ಸೊ ಆ ಕಲ್ಲುಗಳ ಮಧ್ಯೆ ಹೊಗೆ ಬರುವ ರೀತಿಯಲ್ಲಿ ಆ ನೀರು ಧುಮುಕತ್ತೆ. ಸೊ ಹಾಗಾಗಿನೇ ಇದಕ್ಕೆ ಹೊಗೆನ ಕಲ್ಲು ಅನ್ನೋ ಹೆಸರು ಬಂತು. ನೋಡ್ತಾ ಇರ್ಬೋದು, ಎರಡು ಕಡೆ ದೊಡ್ಡ ದೊಡ್ಡ ಬಂಡೆಗಳಿವೆ. ಸೊ ಎಷ್ಟು ಸ್ಟ್ರಾಂಗ್ ಇದೆ ಆ ಬಂಡೆಗಳು ನೋಡ್ತಾ ಇರ್ಬೋದು ನೀವು. ಸೊ ರೈಟ್ ಸೈಡಲ್ಲಿ ಸುಮಾರು ಜನ ಅಲ್ಲಿ ಸ್ನಾನ ಸಹ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಟ್ಸ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ ನೋಡ್ತಾ ಇರುವಾಗಲೇ, ವಾವ್ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಗೋ ದೇರ್ ಗೈಸ್. ಸೊ ಅಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹಾರಾಡ್ಕೊಂಡು ಹೋಗ್ತಾ ಇದೆ ಅಲ್ಲೇ ಸ್ನಾನ ಮಾಡಿಕೊಂಡು. ನೈಸ್. ಜೀವ ಕಳೆವ ಮೃತಕ್ಕೆ ಒಲವೆಂದು ಹೆಸರಿಡಬಹುದೇ, ಪ್ರಾಣ ಉಳಿಸೋ ಖಾಯಿಲೆಗೆ ಪ್ರೀತಿಯೆಂದೆನ್ನಬಹುದೇ, ಹಂಗನಸ ಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ ಯಾತನೆಗೆ ಮೊಗಳನಗು ಬರಲು ಕಣ್ಣಾಹನೆ ಸುಮ್ಮನೆ ಒಳಗಿ ಅವಳನ್ನೇ ಜಪಿಸುವುದೇ ಒಲವೇ. ಜೀವ ಕಳೆವ ಮೃತಕ್ಕೆ ಒಲವೆಂದು ಹೆಸರಿಡಬಹುದೇ, ಪ್ರಾಣ ಉಳಿಸೋ ಖಾಯಿಲೆಗೆ ಪ್ರೀತಿಯೆಂದೆನ್ನಬಹುದೇ, ಹಂಗನಸ ಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ ಯಾತನೆಗೆ ಮೊಗಳನಗು ಬರಲು ಕಣ್ಣಾಹನೆ ಸುಮ್ಮನೆ ಒಳಗಿ ಅವಳನ್ನೇ ಜಪಿಸುವುದೇ ಒಲವೇ. ಪೆರುಮಾಳ್. ಓಕೆ ಓಕೆ, ನಿಮ್ ಫೋನ್ ನಂಬರ್ ಹೇಳ್ಬಿಡಿ. ಹಾ ಓಕೆ, 383833. ಓಕೆ, ಪೆರುಮಾಳ್ ಅಲ್ವಾ? ಸೊ ನಾವು ನಮ್ ವಿಡಿಯೋ ಹಾಕಿರ್ತೀವಿ. ನಾವು ಫ್ಯಾಮಿಲಿ ಬಂದ್ರೆ ನಿಮ್ಮ ನಂಬರ್ ಕಾಲ್ ಮಾಡ್ತೀವಿ, ಆಯ್ತಾ? ಅಲ್ಲ ಆ ಕಡೆ ಬೆಳೆದಿರ್ತದೆ. ಕಲ್ಲಲ್ಲೇ ಬೆಳೆಯದ ಇದು? ಓಹೋ, ಸೊ ಕಲ್ಲಲ್ಲೇ ಬೆಳೆದಿದೆಯಲ್ಲ. ಏನ್ ಹೆಸರು ಸರ್ ಅದದ್ದು? ಏನ ಪೇರು? ಕಲ್ಲಿಚ್ಚು. ಅದೇನ್ ಪಕ್ಷಿ? ಕೊಕ್ರೆ ಅಲ್ಲ, ಕೊಕ್ರೆಯಾ? ಬೇಬಿ. ಸೊ ಮಳೆ ನೀರು ಜಾಸ್ತಿ ಆದಾಗ ಆ ಬಟ್ಟೆ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ, ದಾಟಿ ಹೋಗುತ್ತೆ. ಅವಾಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರ? ಬೋಟಿಂಗ್ ಎಲ್ಲ ಕ್ಲೋಸ್. ಯಾವ ತಿಂಗಳಲ್ಲಿ ಆತರ ಆಗುತ್ತೆ? ಆಗಸ್ಟ್. ಇವಾಗ ಆಗಿಲ್ಲಲ್ಲ ಮತ್ತೆ? ಕಮ್ಮಿನ? ಹೌದಾ? ಓಹೋ, ಇಷ್ಟ ದಿವಸ ಕಮ್ಮಿ ಇತ್ತಾ? ಹೌದ್ರಾ? ಆ ಕಡೆ ಹೋದ್ರೆ ಹಿಂಗೆ ಹೋಗ್ಬೇಕಾ ಸೀದಾ? 4 ಕಿಲೋಮೀಟರ್. ಗೈಸ್, ನಾವು ಕೊಟ್ಟಿರುವಂಥ 1500 ರುಪೀಸ್ಗೆ ಇವರು ಓನ್ಲಿ ಬೋಟಿಂಗ್ ಹಾಗೆ ಒಂದು ಫಾಲ್ಸ್, ಇವಾಗೇನು ಹೋಗಿ ಬಂದ್ವಲ್ವ ಆ ಫಾಲ್ಸ್ ಮಾತ್ರ ತೋರಿಸ್ತಾರೆ. ಹಾಗೆ ಹೀಗೆ ಇಲ್ಲಿಂದ ಪುನಃ 4 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಸುಮಾರು ಫಾಲ್ಸ್ಗಳಿದೆ ಅಂತ ಸಹ ಹೇಳ್ತಾರೆ. ಅಲ್ಲಿಗೆ ಹೋಗಲಿಕ್ಕೆ ಎಕ್ಸ್ಟ್ರಾ ಮತ್ತು ಪುನಃ 1500 ಪೇ ಮಾಡಬೇಕು ಅಂತಲೂ ಸಹ ಅವ್ರು ಹೇಳ್ತಾಯಿದ್ರು. ನಮ್ಮನ್ನು ಕನ್ವಿನ್ಸ್ ಸಹ ಮಾಡ್ತಾಯಿದ್ರು ಅಲ್ಲಿ ಹೋಗೋಣ ಅಂತ. ಸೊ ನಾವು ನೆಕ್ಸ್ಟ್ ಟೈಮ್ ನೋಡುವ ಅಂತ ಹೇಳಿ ಇದು ಮಾಡಿದ್ವಿ. ಹಾಗೆ ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮುಂದೆ ಸ್ನ್ಯಾಕ್ಸ್, ಜ್ಯೂಸನ್ನು ಮಾರುವಂತಹ ತೆಪ್ಪ ಸಹ ಅಲ್ಲಿ ನೀವು ನೋಡಬಹುದು. ಸೊ ಎಷ್ಟು
ಸರಿ ಅದು ನೀರಿನಲ್ಲಿ ಈ ಥರ ಸ್ನ್ಯಾಕ್ಸ್ ಓಕೆ, ಕೆಲವರು ಖುಷಿಯಿಂದ ತಗೊಂಡು ಎಂಜಾಯ್ ಮಾಡ್ತಾರೆ, ಫೈನ್. ಬಟ್ ಆದಷ್ಟು ನೀವು ತಿಂದ ಮೇಲೆ ಯೂಸ್ ಮಾಡಿರುವಂತಹ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಬಾಟ್ಗಳನ್ನ ದಯವಿಟ್ಟು ವಾಪಸ್ ನಿಮ್ಮೊಟ್ಟಿಗೆ ತಗೊಂಡು ವಾಪಸ್ ಬನ್ನಿ. ನೀರಿನಲ್ಲಿ ಯಾವುದು ಹಾಕಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? 25. ಓ, ಇದೇ ಊರವರ ನೀವು? ಇದೇ ಊರು. ಇವಾಗೆಲ್ಲ ಸಾಯಂಕಾಲ ಬರುತ್ತಾ? ನೀರ್ನಾಗ ಬರ್ತದ, ನೀರ್ನಾಗ ಇರ್ತದ. ಗೈಸ್, ನಮ್ಮದು ಬೋಟಿಂಗ್ ಎಲ್ಲ ಆಯಿತು. ಹಾಗೆ ಮುಂದೆ ಬಂದು ನೋಡುವ ಅಂತ ಹೇಳಿ ಬಂದರೆ, ದಿಸ್ ಇಸ್ ವೆರಿ ಫೇಮಸ್ ಆ್ಯಸ್ ಅ ಮಸಾಜ್ ಏರಿಯಾ ಅಂತ ಹೇಳಿ. ಇಲ್ಲಿ ಲೇಡೀಸ್ ಸಪ್ರೇಟಾಗಿ, ಜೆಂಟ್ಸ್ ಸಪ್ರೇಟಾಗಿ ಮಸಾಜ್ ಮಾಡಿಸ್ಕೋತಾ இದ್ರು. ஸோ சார்ஜ் சார் மசாஜ் பண்ணுறேன்னா உடனே மசாஜ் கம்மி 400 ரூபா போட்டுக்கிறாங்க. சிங்கிள் மசாஜ் 400, டபுள் மசாஜ் 600 ரூபா வாங்கினாங்க சார் மசாஜ் பண்ணுற மாதிரி. ஆமாங்களா? சூப்பர் சார் வாங்க. சிங்கிள் கேட்குற பக்கத்தில் ஐடி கார்டு சேர்த்துக்கிறோம். ಕಾರ್ಡ್ இருக்குங்களா? சிங்கிள் கேட்குற பக்கத்தில் விடுவோம். இன்னும் கார்த்தி மேடம். ಕಾರ್ತಿಕ್ங்களಾ? ಕನ್ನಡಲ್ಲೂ ಹೇಳಿ. ಕನ್ನಡ ಎಷ್ಟು ಬರುತ್ತೋ ಅಷ್ಟು ಹೇಳಿ. ಬರ್ತೀವಿ, ಹೋಗಿ ಎಂಜಾಯ್ ಮಾಡ್ತೀವಿ, ಮಸಾಜ್ ಮಾಡ್ತೀವಿ, ಬರ್ತೀವಿ. ಮಸಾಜ್ ಫುಲ್ ಬಾಡಿ ಮಸಾಜ್ ಮಾಡ್ತೀರಾ ಜೆಂಟ್ಸ್ಗೆ? ಡಬಲ್ ಮಸಾಜ್ ಇಟ್ಟು ಬರ್ತಾರೆ. ಹಾಂ, ಬರುತ್ತೆ. ಓಕೆ. ಸಾರ್ ಕೇಳ ಪ್ಲೇಟ್ ಕೇಳ, ಸಾರ್ ಕೇಳ. ಹಾಂ, ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಹೀಗಿತ್ತು ಮೈ ಡೇ ಇನ್ ಹೊಗೆನಕಲ್ ಗೈಸ್. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ತುಂಬ ಖುಷಿಯಾಯಿತು. ಸೊ ನೀವು ಸಹ ಬೆಂಗಳೂರಿನ ಸುತ್ತಮುತ್ತಲಿನವರಾಗಿದ್ದರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಪ್ಲೇಸ್. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಸೊ ಇನ್ ಅ ಕರೆಕ್ಟ್ ಸೀಸನ್. ಸೊ ಈ ವಿಡಿಯೋ ತಮಿಳ್ನಾಡು ಕಡೆಯಿಂದ ನಾನು ವಿಸಿಟ್ ಮಾಡಿರುವಂತಹ ಹೊಗೆನಕಲ್ ಫಾಲ್ಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಐ ವಿಲ್ ಡೆಫಿನೆಟ್ಲಿ ವಿಸಿಟ್ ಫ್ರಮ್ ಅವರ್ ಕರ್ನಾಟಕ ಸೈಡಿಂದ ಇರುವಂತಹ ಹೊಗೆನಕಲ್ಲನ್ನು, ಆ ವಿಡಿಯೋನು ಸಹ ಶೇರ್ ಮಾಡ್ತೀನಿ. ಸೊ ಹೋಪ್ ಯು ಲೈಕ್ ಮೈ ವಿಡಿಯೋಸ್. Thank you so much for watching all my videos. Please do subscribe and support my channel. Thank you so much guys. Have a good day.